ಮುಂದಿನ ಸುದ್ದಿಗೆ ಹೋಗೋಣ. ಫೆಬ್ರವರಿ 28 ಅಮೇರಿಕಾ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಶುರು ಮಾಡಿದ್ದು. ಫೆಬ್ರವರಿ 28 ಇವತ್ತಿಗೆ ಕರೆಕ್ಟಾಗಿ 105 ದಿನ ಆಯಿತು. ದಾಳಿಯ ಮೊಟ್ಟ ಮೊದಲ ದಿನವೇ ಇರಾನಿನ ಸುಪ್ರೀಂ ಲೀಡರ್ ಅಯಾತುಲ್ಲಾ ಅಲಿ ಖಮೇನಿಯನ್ನು ಕುಟುಂಬದ 40 ಜನರ ಸಮೇತ ಹೊಡೆದಾಕ್ಬಿಟ್ರು. ಕುಟುಂಬಸ್ಥರು, ಆತನ ಕ್ಲೋಸ್ ಕಾನ್ಫಿಡೆಂಟ್ಗಳ ಸಮೇತ ಹೊಡೆದಾಕ್ಬಿಟ್ರು. 40ಕ್ಕೂ ಹೆಚ್ಚು ಜನರನ್ನು. 105 ದಿನ. ಅಲ್ಲಿಂದ ಇಲ್ಲಿ ತನಕ ಅಯಾತುಲ್ಲಾ ಅಲಿ ಖಮೇನಿಯ ಅಂತ್ಯಕ್ರಿಯೆ ಯಾವಾಗ, ಅಂತ್ಯ ಸಂಸ್ಕಾರ ಯಾವಾಗ? ಅನೇಕ ಸಲ ನಾವು ಪ್ರಶ್ನೆ ಕೇಳಿದ್ವಿ, ಹೆಣ ಎಲ್ಲಿಟ್ಟಿದ್ದಾರೆ, ಯಾವಾಗ ಮಣ್ಣು ಮಾಡ್ತಾರೆ? ಅಂತೂ ಇಂತೂ ಇವತ್ತು ಬಂತು ನೋಡ್ರಿ ಸುದ್ದಿ. 105 ದಿನಗಳಾದ ಮೇಲೆ ಸುದ್ದಿ ಬಂದಿದೆ. ಅಂತ್ಯ ಸಂಸ್ಕಾರ ಈಗಲೇ ಅಲ್ಲ, ಮುಂದಿನ ತಿಂಗಳು 4ನೇ ತಾರೀಕು ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳು ಶುರುವಾಗಿ 9ನೇ ತಾರೀಕು ಅಂತಿಮವಾಗಿ ಅಂತ್ಯ ಸಂಸ್ಕಾರ ಮುಗಿಯೋದು. 105 ದಿನಗಳ ನಂತರ ಬಂದಿರುವ ಸುದ್ದಿ, ಅಂತಿಮವಾಗಿ ಅಂತ್ಯ ಸಂಸ್ಕಾರ ಮುಗಿದಾಗ ಅಯಾತುಲ್ಲಾ ಅಲಿ ಖಮೇನಿ ಮೃತಪಟ್ಟು 131 ದಿನಗಳಾಗಿರುತ್ತೆ. 4ನೇ ತಾರೀಕು, ಜುಲೈ 4ನೇ ತಾರೀಕು ಟೆಹರಾನ್ನಲ್ಲಿ ಗೌರವ ಸಲ್ಲಿಸಲಾಗುತ್ತೆ. ಕುಟುಂಬಸ್ಥರ ಶವಗಳಿಗೂ ಸೇರಿದಂತೆ, ಅಲ್ಲಿಗೆ ಯಾರ್ದೂ ಆಗಿಲ್ಲ ಮಣ್ಣು ಅಂತ ಅರ್ಥ, ಕುಟುಂಬಸ್ಥರ ಶವಗಳಿಗೂ ಸೇರಿದಂತೆ ಟೆಹರಾನ್ನಲ್ಲಿ ಗೌರವ ಸಲ್ಲಿಸಲಾಗುತ್ತೆ. ಶ್ರದ್ಧಾಂಜಲಿ ಸಮಾರಂಭಗಳು ನಡೀತವೆ. 6ನೇ ತಾರೀಕು ಸಾರ್ವಜನಿಕರ ದರ್ಶನಕ್ಕೆ ಶವವನ್ನು ಇಡಲಾಗುತ್ತೆ. 7ನೇ ತಾರೀಕು ಕೋಮಿಗೆ ತಗೊಂಡು ಹೋಗ್ತಾರೆ. ಇರಾನಿನ ಒಂದು ಊರದು. ಹಂಗೆ ನೋಡಿದರೆ ಶಿಯಾಗಳಿಗೆ ತುಂಬ ಪವಿತ್ರವಾದ ಊರು. ಅಫ್ಕೋರ್ಸ್ ಎಲ್ಲ ಮುಸ್ಲಿಮರಿಗೂ ಮಕ್ಕಾ ಮದೀನಾ ಪವಿತ್ರವೇ, ಅದು ಶಿಯಾಗಳಿಗೂ ಅನ್ವಯಿಸುತ್ತೆ. ಮೆಕ್ಕಾ ಮದೀನಾ ಹೊರತುಪಡಿಸಿದ್ರೆ, ಮೆಕ್ಕಾ ಮದೀನಾ ಸೌದಿ ಅರೇಬಿಯಾದಲ್ಲಿದೆ. ಶಿಯಾಗಳ ಪವಿತ್ರ ಕ್ಷೇತ್ರಗಳು ಇರೋದು ಇರಾಕು, ಇರಾನ್ನಲ್ಲಿ. ಉದಾಹರಣೆಗೆ ಇರಾಕ್ನಲ್ಲಿ ಕರ್ಬಲಾ ಬರುತ್ತೆ. ಮೊಹಮ್ಮದ್ ಪೈಗಂಬರರ ಮೊಮ್ಮಗನ ಅಂತ್ಯವಾದಂಥ ಊರದು ಕರ್ಬಲಾ. ಅಲ್ಲಿ ಅವ್ರದ್ದೊಂದು ಸಮಾಧಿ ಇದೆ. ಶಿಯಾಗಳು ಬಹಳ ನಡ್ಕೋತಾರೆ ಅದಕ್ಕೆ. ಇದು ಮೊಹಮ್ಮದ್ ಪೈಗಂಬರರು ಕಾಲವಾದ ನಂತರ ನೆಕ್ಸ್ಟ್ ಸಿಂಹಾಸನಕ್ಕಾಗಿ ಇಸ್ಲಾಮಿನೊಳಗೆ ಒಂದು ಏನು ಗಲಾಟೆ ಶುರುವಾಯ್ತಲ್ಲ, ಮೊಹಮ್ಮದ್ ಪೈಗಂಬರರ ಕುಟುಂಬಸ್ಥರಿಗೆ ಹೋಗಬೇಕಾ ಅಥವಾ ಅವರ ಜೊತೆಗೆ ನಿಂತು ಬಡದಾಡಿದಂಥವರಿಗೆ, ಹೋರಾಡಿದಂಥವ್ರಿಗೆ ಹೋಗ್ಬೇಕಾ ಅನ್ನೋ ಒಂದು ಗಲಾಟೆ ಶುರುವಾಯ್ತಲ್ಲ, ಅದರಲ್ಲಿ ಜೊತೆಗೆ ನಿಂತು ಬಡದಾಡಿದವರು ಕೈ ಮೇಲಾಯಿತು. ಅವರು ಪೈಗಂಬರರ ರಕ್ತ ಅಂದರೆ ಅವರ ಕುಟುಂಬದವ್ರನ್ನ ಯಾರನ್ನೂ ಉಳಿಸೋದಿಲ್ಲ ಅಂತ ಹೊರಟುಬಿಟ್ರು. ಮೊಹಮ್ಮದ್ ಪೈಗಂಬರರ ಕುಟುಂಬದವರನ್ನು. ಕರ್ಬಲಾದಲ್ಲಿ ಮೊಹಮ್ಮದ್ ಪೈಗಂಬರರ ಮೊಮ್ಮಗು ಹತ್ಯೆ ಆಯಿತು, ಮೊಮ್ಮಗನ ಹತ್ಯೆ ಆಯಿತು. ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಅಂತ ಇವರೆಲ್ಲ ಬಂದದ್ದು ಕೋಮ್ ನಗರಕ್ಕೆ. ಅಲ್ಲಿ ಶಿಯಾಗಳ 7ನೆಯ ಇಮಾಮರ ಮಗಳು ಮತ್ತು 8ನೇ ಇಮಾಮರ ಸಹೋದರಿ ಫಾತಿಮಾ ಅವರ ಸಮಾಧಿ ಇದೆ. ಆ ಕಾರಣಕ್ಕಾಗಿ ಶಿಯಾಗಳಿಗೆ ಬಹಳ ಪವಿತ್ರ ನಗರ ಅದು ಕೋಮ್. ಅಲ್ಲಿ 7ನೇ ತಾರೀಕು ಸಾರ್ವಜನಿಕ ದರ್ಶನಕ್ಕೆ ಇಡ್ತಾರೆ. 9ನೇ ತಾರೀಕು ಮಷಾದ್ನಲ್ಲಿ ತಗೊಂಬರ್ತಾರೆ, ಮಷಾದಿಗೆ ತಗೊಂಡು ಬರ್ತಾರೆ. ಅಲ್ಲಿ ಇಮಾಮ್ ರೇಜಾ ಶ್ರೈನ್ ಅಂತ ಒಂದಿದೆ. ಇಮಾಮ್ ರೇಜಾ ಶಿಯಾಗಳ ಮತ್ತೊಬ್ಬ ಇಮಾಮ್. ಅವರ ಒಂದು ಸಮಾಧಿ ಇದೆ ಅಲ್ಲಿ ತಗೊಂಬರ್ತಾರೆ. ಆ ಮಷಾದ್ ಅಯಾತುಲ್ಲಾ ಅಲಿ ಖಮೇನಿ ಅವರ ಹುಟ್ಟೂರು ಕೂಡ ಹೌದು. ಶಿಯಾಗಳ ಮತ್ತೊಂದು ಅತ್ಯಂತ ಪವಿತ್ರ ನಗರ ಅದು. ಅಲ್ಲಿ ಅಂತಿಮವಾಗಿ ಜುಲೈ 9ನೇ ತಾರೀಕು ಅಂತ್ಯ ಸಂಸ್ಕಾರ ನಡೆಯುತ್ತೆ. ಈ ನಡುವೆ ಶಾಂತಿ ಒಪ್ಪಂದ ಫೈನಲ್ ಆಗಿದೆಯಂತೆ, ಡ್ರಾಫ್ಟ್ ರೆಡಿ ಇದೆಯಂತೆ. ಇನ್ನೇನು ಸೈನ್ ಹಾಕೋದಷ್ಟೇ ಬಾಕಿ ಅಂತೆ ಅಮೇರಿಕ ಮತ್ತು ಇರಾನಿನ ಶಾಂತಿ ಒಪ್ಪಂದ. ಶಹಬಾಜ್ ಶರೀಫ್, ಪಾಕಿಸ್ತಾನದ ಪ್ರಧಾನಿ, ಇದನ್ನು ಟ್ವೀಟ್ ಮಾಡಿದ್ದಾರೆ. ಅಮೇರಿಕ ಇರಾನ್ ಶಾಂತಿ ಒಪ್ಪಂದದ ತುತ್ತ ತುದಿಯಲ್ಲಿವೆ. ಹಿಂದೆಂದಿಗಿಂತಲೂ ಶಾಂತಿ ಒಪ್ಪಂದಕ್ಕೆ ಹತ್ತಿರವಾಗಿದ್ದೇವೆ. ಮುಂದಿನ 24 ಗಂಟೆಗಳಲ್ಲಿ ಅಂತಿಮಗೊಳ್ಳುವ ನಿರೀಕ್ಷೆ ಇದೆ. ಯುದ್ಧ ಕೊನೆಗಾಣಿಸುವ ಶಾಂತಿ ಒಪ್ಪಂದದ ಕರಡು ಪ್ರತಿಗೆ ಅಮೇರಿಕ ಇರಾನ್ ಒಪ್ಪಿಗೆ ಸೂಚಿಸಿವೆ, ಸಂತಸ ತಂದಿದೆ. ಅಂತಿಮ ರೂಪ ನೀಡಲು ಸಂಧಾನಕಾರರ ಕೆಲಸ ಮಾಡ್ತಾ ಇದ್ದಾರೆ. ಈ ಐತಿಹಾಸಿಕ ಶಾಂತಿ ಒಪ್ಪಂದ ಶಾಶ್ವತ ಶಾಂತಿಗೆ ಕಾರಣವಾಗುತ್ತದೆ ಅಂತ
ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಒಂದು ಟ್ವೀಟ್ ಮಾಡಿದ್ದಾರೆ. ಇದರಲ್ಲಿ ಇರಾನಿನ ಕಂಡೀಷನ್ಗಳೇ ಜಾಸ್ತಿ ಇದ್ದಾವೆ. 2 ಹಂತದಲ್ಲಿ ಶಾಂತಿ ಒಪ್ಪಂದ ಸೈನ್ ಆಗಬೇಕು. ಪರಮಾಣು ತ್ಯಜಿಸುವ ಯುರೇನಿಯಮನ್ನು ಅಮೆರಿಕಕ್ಕೆ ಕೊಡುವ ಮಾತುಕತೆ ಏನಿದ್ರು 2ನೇ ಹಂತದಲ್ಲಿ ಅಂತ ಇರಾನ್ ಹೇಳ್ತಾ ಇದೆ. ಮಧ್ಯಂತರ ಒಪ್ಪಂದ ಜಾರಿಗೆ ಬರೋ ತನಕ ಪರಮಾಣುವಿನ ಮಾತುಕತೆಯೇ ಇಲ್ಲ. ಇರಾನ್ ಈ ಯುದ್ಧದಲ್ಲಿ ಗೆದ್ದಿದೆ ಅಂತ ಘೋಷಣೆಯಾಗಬೇಕು. ಲೆಬನಾನ್ ಮೇಲೆಯೂ ಸೇರಿದಂತೆ ಎಲ್ಲ ದಾಳಿಗಳನ್ನು ನಿಲ್ಲಬೇಕು. ಇರಾನ್ ಮೇಲೆ ಅಮೆರಿಕ ತಕ್ಷಣ ದಿಗ್ಬಂಧನವನ್ನು ಕೊನೆಗೊಳಿಸಬೇಕು. ಹಾರ್ಮುಜ್ ಜಲಸಂಧಿ ಮತ್ತೆ ಓಪನ್ ಆಗುತ್ತೆ, ಆದರೆ ನಮ್ಮ ಹಿಡಿತದಲ್ಲೇ ಇರುತ್ತೆ. ಇರಾನಿನ ಆಂತರಿಕ ವ್ಯವಹಾರಗಳಲ್ಲಿ ಅಮೆರಿಕ ಇನ್ನು ಮುಂದೆ ಹಸ್ತಕ್ಷೇಪ ಮಾಡಬಾರದು ಅನ್ನುವ 6 ಕಂಡೀಷನ್ನನ್ನು ಇರಾನ್ ಹಾಕಿ ಕೂತ್ಕೊಂಡಿದೆ. ಅಂದರೆ ಇಡೀ ಒಪ್ಪಂದದಲ್ಲಿ ಬಾರ್ಗೇನಿಂಗ್ ಪವರ್ ಯಾರ ಹತ್ರ ಜಾಸ್ತಿ ಇದೆ ಅಂದರೆ ಇರಾನ್ ಹತ್ರ ಜಾಸ್ತಿ ಇದೆ. ಶಾಂತಿ ಒಪ್ಪಂದಕ್ಕೆ ಬರದಿದ್ದರೆ ನಿಮ್ಮ ಮೇಲೆ ದಾಳಿ ಮಾಡ್ತಿದ್ದೀವಿ ಅಂದರೆ ದಾಳಿ ಮಾಡಿ ಇನ್ನೇನು ನಾಶ ಮಾಡೋದಿದೆ, ಎಷ್ಟು ಮಾಡ್ಕೊತಿರೋ ಮಾಡ್ಕೊಳ್ಳಿ ಅನ್ನೋ ಸ್ಥಿತಿಯಲ್ಲಿ ಇರಾನ್ ಬಂದು ನಿಂತ್ಕೊಂಡಿದೆ. ಹೊಡೆಸ್ಕೊಳ್ಳೋಕ್ಕೆ ತಯಾರಾದವ್ರನ್ನ ಹೆಂಗ್ರಿ ಮಣಸೋಕ್ಕಾಗತ್ತೆ? ಏನು ಮಾಡಿ ಮಣಸೋಕ್ಕಾಗತ್ತೆ ಅವ್ರನ್ನ? ಅಬ್ಬಾಸ್ ಅರಾಗ್ಜಿ ಮಾತಾಡಿದ್ದಾರೆ ನೋಡಿ, ಇರಾನಿನ ವಿದೇಶಾಂಗ ಸಚಿವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.